ಎಲ್ಲರಿಗೂ ನಮಸ್ತೆ. ಏನು ಇವನು ಬೆಳಬೆಳಗ್ಗೆ ಆಟೋ ನಾಗರಾಜು ಲೈವ್ ಬಂದ ಅನ್ಕೊಂಡ್ರಾ? ಕಿಚ್ಚು ಕಿಚ್ಚು ಕನ್ನಡದ ಕಿಚ್ಚು ಲೋಫರ್ ನನ್ನ ಮಗಮ್ಮ ಸತ್ಯರಾಜ್. ಲೇ ಸತ್ಯರಾಜ್, ಭುವನೇಶ್ವರಿ ಮಕ್ಕಳು ಕಣ ನಾವು, ಭುವನೇಶ್ವರಿ ಮಕ್ಕಳು. ನಮ್ಮ ಕರ್ನಾಟಕನ ಕನ್ನಡಿಗರನ್ನ ಬೇರೆ ಥರನೇ ಬೈತ್ಯಾ? ಅದು ಸೂಪರ್ ಸ್ಟಾರ್ ರಜನಿಕಾಂತ್, ಕರ್ನಾಟಕದ ಗಂಡು ಸೂಪರ್ ಸ್ಟಾರ್ನ ಮುಂದೆ ಇಟ್ಕೊಂಡು. ಎಷ್ಟೋ ಧೈರ್ಯ ನಿನಗೆ? ಏಯ್, ಏನೋ ತಿಳ್ಕೊಂಡಿದ್ಯಾ ಕನ್ನಡದವ್ರ ಬಗ್ಗೆ? ಏಯ್, ಇಡೀ ಕರ್ನಾಟಕದಲ್ಲಿ ಎಲ್ಲ ಜನಾಂಗದವ್ರಿಗೂ ನಾವು ಜಾಗ ಕೊಟ್ಟರು ಕನ್ನಡಿಗರು, ಹೃದಯವಂತ ಕನ್ನಡಿಗರು. ಅರ್ಥ ಮಾಡ್ಕೋ. ಏನು ಕನ್ನಡದವ್ರ ಬಗ್ಗೆ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಮಾತಾಡ್ತೀಯಾ? ನಿನ್ನ ಫಾಲೋವರ್ಸ್ನ ಅಕ್ಕಪಕ್ಕ ಇಟ್ಕೊಂಡು ಚಪ್ಪಾಳೆ ಬಡಿಲಿ ಅಂತ. ಹೇಯ್, ನಾನು ಕರೆದ್ರೆ 100 ಜನ ಆಟೋ ಡ್ರೈವರ್ ಬರ್ತಾರೆ ಕಣ, 100 ಜನ ಬರ್ತಾರೆ. 100 ಜನದ ಮುಂದೆ ನಿಂತ್ಕೊಂಡು ಸತ್ಯರಾಜ್ ಕನ್ನಡದ ಬಗ್ಗೆ ಮಾತಾಡಿದ್ಯಾ ಲೋಫರ್ ನನ್ನ ಮಗನೇ ಅಂತ ಅಂದ್ಬಿಟ್ಟು ಬೇರೆ ಥರನ ವೀಡಿಯೋ ಮಾಡಿ ಕಳಿಸ್ಬಿಡ್ತೀನಿ. ನಕ್ಕ ನಿನ್ನ ತಮಿಳ್ನಾಡಲ್ಲಿ ಆಟೋ ಡ್ರೈವರ್ ಅವರೇ ಹೊಡೆದು ಬಿಡ್ಬೇಕು ನಿನಗೆ. ತಮಿಳ್ನಾಡು ಆಟೋ ಡ್ರೈವರೇ ಬಂದು ಹೊಡಿಬೇಕು ನಿನಗೆ. ಕನ್ನಡದವ್ರ ಬಗ್ಗೆ ಮಾತಾಡ್ತೀಯಾ? ಕನ್ನಡದವ್ರ ಯೋಗ್ಯತೆ ಗೊತ್ತೇನೋ ನಿನಗೆ? ಬಾಹುಬಲಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋ ಮೊದಲೇ ಯೋಚನೆ ಮಾಡಬೇಕಾಗಿತ್ತು ನನ್ನ ಮಗನೇ. ಆ ಡೈರೆಕ್ಟರ್ ಕನ್ನಡದವರು, ಬಾಹುಬಲಿ ಇರೋದು ಕರ್ನಾಟಕದಲ್ಲಿ ಅಂತ. ಯಾಕೋ ನೀನು ಆ್ಯಕ್ಟಿಂಗ್ ಮಾಡಿದೆ ನೀನು ಲೋಫರ್ ನನ್ನ ಮಗನೇ? ಬಾಹುಬಲಿಲಿ ಆ್ಯಕ್ಟಿಂಗ್ ಯಾಕೆ ಮಾಡಿದೆ ನೀನು? ಯಾಕೆ ಮಾಡಿದೆ? ಕರೆಕ್ಟ್ ಕಣ. ರಾಜಮೌಳಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ನಿನ್ಗೆ ಒಳ್ಳೆ ಕ್ಯಾರೆಕ್ಟರ್ನೇ ಕೊಟ್ಟಿದ್ದಾರೆ. ಅದರಲ್ಲಿ ಎಂಥ ಕ್ಯಾರೆಕ್ಟರ್ ಕೊಟ್ಟವ್ರು ಹೇಳೋ? ಬೆನ್ನಿಂದೆ ಚೂರಿ ಹಾಕೋ ಕ್ಯಾರೆಕ್ಟ್ರು. ಹಂಗೆ ಮಾಡ್ಬಿಟ್ಟಲ್ಲ ನೀನು. ಗೊತ್ತಿತ್ತೇನೋ ಅವ್ರಿಗೆ ಹಿಂಗೆ ಮಾಡ್ತಾನೆ ಅಂತ. ನಿನ್ಗೆ ಒಳ್ಳೆ ಕ್ಯಾರೆಕ್ಟರ್ನೇ ಕೊಟ್ಟಾರ ಕಣ ಲೋಫರ್ ನನ್ನ ಮಗನೇ. ನಿನಗೆ ಒಂದು ಸತ್ಯ ಹೇಳ್ತೀನಿ ಕೇಳು, ಅರ್ಥ ಮಾಡ್ಕೋ. ಕನ್ನಡ ಆಡಿಯನ್ಸ್ನ ಕಳ್ಕೊಂಬಿಟ್ಟೆ ನೀನು, ಕಳ್ಕೊಂಬಿಟ್ಟೆ. ನಾವೆಲ್ಲರೂ ಭಾರತೀಯರು ಅಂತ ಜೀವನ ಮಾಡ್ತಾ ಇರೋದು ಕಣ ಬೆಂಗಳೂರಲ್ಲಿ. ಹೃದಯವಂತರು ನಾವು. ಎಲ್ಲ ಜನಾಂಗದವ್ರಿಗೂ ಜಾಗ ಕೊಟ್ಟಿದ್ದೀವಿ, ಎಲ್ಲ ಜನಾಂಗದವ್ರಿಗೂ. ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾತಾಡಿರೋದು ತಪ್ಪು. ಅರ್ಥ ಮಾಡ್ಕೋ. ಸಿನಿಮಾದ ಬಗ್ಗೆ ನನಗೂ ಒಳ್ಳೆ ಗೌರವ ಇದೆ. ಬಾಹುಬಲಿ ಸಿನಿಮಾ ನೋಡಬೇಕು ಅಂತ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಆದರೆ ಕನ್ನಡದವ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ಮುಚ್ಕೊಂಡು ಅರ್ಥ ಮಾಡಿಕೊಂಡು ದಯವಿಟ್ಟು ನೀನು ಬರೋಕ್ಕಾಗಲ್ಲ ಬಿಡು. ಕರ್ನಾಟಕಕ್ಕೆ ಬಂದರೆ ನಿನಗೆ ಮೂಳೆ ಹಾಯ್ಕೊಂಬಿಡ್ತಾರೆ. ನಿನಗೆ ಮೂಳೆ ಹಾಯ್ಕೊಂಬಿಡ್ತಾರೆ. ನೀನು ಬರೋದು ಬೇಡ ನನ್ನ ಮಗನೇ. ನಿಮಗೆ ಪ್ರಾಣ ಭಿಕ್ಷೆ ಕೊಟ್ಬಿಡ್ತೀವಿ, ಕನ್ನಡಿಗರು ಪ್ರಾಣ ಭಿಕ್ಷೆ ಕೊಡ್ತೀವಿ ನಿನಗೆ. ಇದುವರೆಗೂ ಲೈಫ್ ಕೊಟ್ಟಿದ್ದೀವಿ ನಿನಗೆ ಆರ್ಟಿಸ್ಟ್ ಆಗಿ. ನಿನ್ನ ಎಲ್ಲ ಸಿನಿಮಾಗಳನ್ನ ಕನ್ನಡಿಗರು ನೋಡ್ಕೊಂಬಂದಿದ್ದೀವಿ. ಮುಂದಕ್ಕೆ ಪ್ರಾಣ ಭಿಕ್ಷೆ ಕೊಡ್ತೀವಿ, ನೀನು ಬರಬೇಡ. ಕನ್ನಡದ ಬಗ್ಗೆ ಮಾತಾಡಿರೋದು, ಕನ್ನಡಿಗರ ಬಗ್ಗೆ ಮಾತಾಡಿರೋದನ್ನು ಲೈವಲ್ಲಿ ನಾನು ಮಾಡಿರೋ ತಪ್ಪು ಅಂತ ಲೈವಲ್ಲಿ ಬಂದು ಮಾತಾಡಿದ್ರೆ ಸರಿ. ನಿನಗೊಂದು ವಿಷಯ ಗೊತ್ತಾ? ನಿಮ್ಮ ಅಮ್ಮ ಜಯಲಲಿತಮ್ಮ, ದಿವಂಗತ ಜಯಲಲಿತಮ್ಮ ಅಮ್ಮ ಸತ್ತು ಸ್ವರ್ಗದಲ್ಲಿದ್ದಾರಲ್ಲ, ಅಮ್ಮನಿಗೆ ಜನ್ಮ ಕೊಟ್ಟವ್ರೆ ಕನ್ನಡಿಗರು ಕಣ. ಗೊತ್ತಾ ನಿನಗೆ? ಇವತ್ತು ನಿಮ್ಮ ತಮಿಳ್ನಾಡಲ್ಲಿ ದೊಡ್ಡ ರಾಜ್ಯಭಾರ ಮಾಡ್ತಿರೋ ದೊಡ್ಡ ಸೂಪರ್ ಸ್ಟಾರ್ ಆಗಿರೋರು ಈ ಕರ್ನಾಟಕದವರು ಕಣಲೇ. ಅರ್ಥ ಮಾಡ್ಕೋ. ಯಾವನೂ ಮಾತಾಡದೇ ಇರೋ ಕನ್ನಡದ ಬಗ್ಗೆ ನೀನು ಯಾಕೋ ಮಾತಾಡ್ತೀಯಾ? ಗ್ರಾಚಾರ ಕೆಟ್ಟೋಗಿದ್ಯಾ? ನಿಂಗೆ ಸನಿಮಾತ್ಮ ಎಗ್ಲೇರ್ಬಿಟ್ಟ ನಿನಗೆ. ಲಾಸ್ಟಾಗಿ ಒಂದು ಮಾತು ಹೇಳ್ತೀನಿ ಕೇಳು. ನೀನು ಡೈರೆಕ್ಟಾಗಿ ಬಂದು ಲೈವಲ್ಲಿ ಹೇಳು, ನಾನು ಮಾಡಿರೋ ತಪ್ಪು, ಕಚಡ ತಿನ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಕನ್ನಡಿಗರು, ನೀವೇನೇ ಮಾಡಿದ್ರು ಅಣ್ಣ ತಮ್ಮದಿರ ದೃಷ್ಟಿಲಿ ನೋಡಿ ನಮ್ಮನ್ನ ಕ್ಷಮಿಸ್ಬಿಡ್ತೀರಿ, ಬಿಟ್ಬಿಡಿ ಅಂತ ಹೇಳಿ ಕ್ಷಮೆ ಕೇಳಿದ್ರೆ ಸರಿ ಸತ್ಯರಾಜ್. ಇಲ್ಲ ಅಂದರೆ ನಾನು ಮಂಡ್ಯದ ಗಂಡು. ಮಂಡ್ಯದ ಭಾಷೆ ಗೊತ್ತಿಲ್ಲ ನಿನಗೆ? ಗೂಗಲಲ್ಲಿ ತೆಗೆದು ನೋಡು ಮಂಡ್ಯ ಬೈಗ್ಲ ಏನು ಅಂತ. ಬಡ್ಡಿಯ ಇದನ್ನೇ ತಕ್ಷಣವೇ ಈ ವಿಡಿಯೋ ನಿನಗೆ ರೀಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ನಿನ್ನ ಫಾಲೋವರ್ಸ್ ಹೇಳ್ಬೋದು, ನಿನ್ನ ಸುತ್ತಮುತ್ತ ಕೈ ಚಪ್ಪಲ ಬಡಿತಾರಲ್ಲ, ಅಣ್ಣೆ ಅಂತ. ಅಣ್ಣೆ ಸೌಖ್ಯಮೇ ಅಂತಾರಲ್ಲ ಸುತ್ತ ಇಟ್ಕೊಂಡು. ಚೆನ್ನೈ ಎಕ್ಸ್ಪ್ರೆಸ್ ಒಂದು ಡೈಲಾಗ್ ಹೇಳ್ತಿಲ್ಲಪ್ಪ, ಅಣ್ಣೆ ಸೌಖ್ಯಮೇ ಅಂತ. ಆ ಥರ ನೀನು ಸುತ್ತಮುತ್ತ ಇರೋವ್ರಿಗೂ ನೋಡ್ಬೋದು, ಯಾರೇ ನೋಡ್ಬೋದು. ದಯವಿಟ್ಟು ಹೇಳ್ತೀನಿ ಕೇಳೋ. ಮತ್ತೆ ನಾ ಲೈವ್ ಬಂದರೆ ಮಂಡ್ಯ ಭಾಷೆಯಲ್ಲಿ ಬೈದರೆ ನೀನೇ ಅಸಹ್ಯವಾಗಿ ನೀನೇ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಬೇಕು ಅಷ್ಟೇ. ದಯವಿಟ್ಟು ಹೇಳ್ತೀನಿ ಕೇಳೋ. ಕನ್ನಡರ ಬಗ್ಗೆ ಮಾತಾಡೋ ತಪ್ಪು. ಅದು ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರನ್ನ ಮುಂದೆ ನಿಂತ್ಕೊಂಡು ಕನ್ನಡದ ಬಗ್ಗೆ ಬೈತಿಯಲ್ಲ, ನಿನ್ನ ತಿಕ್ಕದಲ್ಲಿ ಎಷ್ಟು ದಮ್ಮಿರಬೇಕು. ನಕ್ಕನ್ಲೇ, ನಿನಗೇನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ಟೈಮ್ ಇದೆ ನಿನಗೆ. ಮರ್ಯಾದೆಯಿಂದ ಬಂದು ಕನ್ನಡಿಗರ ಬಗ್ಗೆ ಮಾತಾಡೋದು ತಪ್ಪು ಅಂತ ಒಪ್ಕೊಂಡ್ರೆ ಸರಿ. ಇಲ್ಲ ಅಂದರೆ ಮಗನೇ
ನಿನ್ಗೆ ಇನ್ನೂ ಗೊತ್ತಿಲ್ಲ ಕನ್ನಡಿಗರ ಆಕ್ರೋಶ ಏನು ಅಂತ. ಇವತ್ತು ನಾವು ನೀರು ಬಿಡ್ತಿರೋದಕ್ಕೆ ನೀವು ಜೀವನ ಮಾಡ್ತಾ ಇದ್ದೀರಿ, ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ಮರ ಅಂತೆ, ನಾವು ಹುಚ್ಚೆ ಹೋಯ್ತೀವಂತೆ. ಹುಚ್ಚೆನೆ ಕುಡಿತಾ ಇರೋದು ಕಣ ನೀನು, ಕನ್ನಡರು ಹುಚ್ಚೆನೆ ಕುಡಿತಾ ಇರೋದು. ನಾನು ಯಾವುದೇ ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ, ತಮಿಳಿಗರು ಅಣ್ಣ ತಮ್ಮದಿರ ಬಗ್ಗೆ ಮಾತಾಡ್ತಾ ಇಲ್ಲ. ತಮಿಳಿಗರ ಬಗ್ಗೆ ನಾವು ಅಣ್ಣ ತಮ್ಮದಿರು. ನಾವು ಮನೆ ಇಲ್ಲಿಂದ ಕಡಿದ್ರೆ ಆಟೋ ಸ್ಟಾರ್ಟ್ ಮಾಡಿದ್ರೆ ಹೋಗೋದೇ ಶ್ರೀರಾಮ್ಪುರ ಕಡೆ ಬಾಡಿಗೆ ಹೊಡಿಯೋಕ್ಕೆ. ಅವರೆಲ್ಲ ನಮ್ಮ ಅಣ್ಣ ನಮ್ಮ ಜೊತೆಲಿರೋರೇ ತಮಿಳ್ನಾಡವರು, ಅಣ್ಣ ತಮ್ಮದಿರ ಥರ ನೋಡ್ತಾ ಇದ್ದೀರಿ. ನಾನು ತಮಿಳರ ಬಗ್ಗೆ ಮಾತಾಡ್ತಾ ಇಲ್ಲ, ಆಮೇಲೆ ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ. ಸತ್ಯರಾಜ್ ಕಟ್ಟಪ್ಪ, ನಿನ್ನನ್ನು ಕಟ್ಟಪ್ಪ ಮಾಡಿದ್ರಲ್ಲ ಇದೇ ಕನ್ನಡಿಗರು, ಯಾರು ಅಲ್ಲ. ಕಟ್ಟಪ್ಪ ಮಾಡಿದ್ದೆ ಕನ್ನಡಿಗರು. ಬಾಹುಬಲಿ ಸಿನಿಮಾದಲ್ಲಿ ನೀ ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ನೀನು ಕಟ್ಟಪ್ಪ ಅದ. ಇಲ್ಲ ಅಂದರೆ ನೀನು ಯಾರು ಒಂದು ಗೊತ್ತಿಲ್ಲ, ಗೊತ್ತು. ಆದರೆ ಕರ್ನಾಟಕದಲ್ಲಿ ನೀನು ಎಷ್ಟೋ ಜನ ನಿನ್ನ ಲೈಕ್ ಮಾಡೋರೆ, ಕರ್ನಾಟಕದ ಜನ ನಿನ್ನ ಬೆಳೆಸವ್ರೆ, ಅರ್ಥ ಮಾಡ್ಕೊ. ದಯವಿಟ್ಟು ಮಗನೇ ಲಾಸ್ಟ್ ವಾರ್ನಿಂಗ್ ಹೇಳ್ತಾ ಇದ್ದೀನಿ, ಕೇಳು ಸತ್ಯರಾಜ್. ಬಂದು ಕ್ಷಮೆ ಕೇಳಿದ್ರೆ ಸರಿ, ಇಲ್ಲ ಅಂದರೆ ನಿನಗೆ ಗೊತ್ತಿಲ್ಲ, ನೀನು ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಪ್ರವೀಣರಿದ್ದಾರೆ. ಏನೋ ನೀನು ವಾಟಲ್ ನಾಗರಾಜ್ ಅವ್ರ ಬಗ್ಗೆ ಮಾತಾಡ್ತೀಯಾ? ಹಾಂ, ಮಾತಾಡ್ತೀಯನೋ ಕಾಮಿಡಿ ಪೀಸು ಅಂತ್ಯಾ ನಮ್ಮಲ್ಲಿ? ಮರ್ಯಾದೆ ಬಂದು ಕ್ಷಮೆ ಕೇಳೋ ಮಗನೇ, ಆಮೇಲೆ ನಿನ್ಗೇನಾಗುತ್ತೆ ಅಂತ ಗೊತ್ತಿಲ್ಲ. ಸತ್ಯರಾಜ್, ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಸುದ್ದಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಾಕಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ KFIಗೆ ಸಬ್ಸ್ಕ್ರೈಬ್ ಮಾಡಿ.